ಸಮೂಲೇಖನ ಬಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಆದಿಯಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು, ಈ ನಾಡು ಕಂಡ ಸಮಾನತೆಯ ಹರಿಕಾರ ಅಪ್ಪ ಬಸವೇಶ್ವರನ್ನು, ರಾಷ್ಟ್ರ ಸಂತ ಸಿದ್ದೇಶ್ವರ ಶ್ರೀಗಳನ್ನು, ಕಿತ್ತೂರಾಣಿ ಚೆನ್ನಮ್ಮ ತಾಯಿಯನ್ನು, ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಪ್ರಥಮ ಜಗದ್ಗುರುಗಳು ಹರಿಹರ ಮನುಗುಳಿ ಹಿರೇಮಠದ ಅಧಿಪತಿಗಳಾಗಿರ್ತಕ್ಕಂಥ ಶ್ರೀ 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 2008 ಜಗದ್ಗುರು ಡಾಕ್ಟರ್ ಮಹಾಂತ ಅಪ್ಪಗಳ ಕರ್ತುಗದ್ದಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ, ಮನುಗುಳಿ ಹಿರೇಮಠದ ಭವ್ಯ ಗುರು ಪರಂಪರೆಗೆ ಹನೆಮನೆದು ಇವತ್ತಿನ ವಿಜಯಪುರ ಮಹಾನಗರದ ಕಿತ್ತೂರಾಣಿ ಚೆನ್ನಮ್ಮ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಕಿತ್ತೂರಾಣಿ ಚೆನ್ನಮ್ಮ ಉತ್ಸವ ಸಮಿತಿ, ಪಂಚಮಸಾಲಿ ಸಂಘ, ಕಿತ್ತೂರಾಣಿ ಚೆನ್ನಮ್ಮ ಸಂಸ್ಥೆ ವಿಜಯಪುರ ಸಂಯೋಗದಲ್ಲಿ ಜಿಲ್ಲಾ ಮಟ್ಟದ ಪಂಚಮಸಾಲಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಬಬಲೇಶ್ವರ ಪಟ್ಟಣದ ಹಿರಿಯರು ಆಗಿರ್ತಕ್ಕಂಥ VN ಬಿರಾದಾರ್ ಅವರೇ, ದಕ್ಷ ಆಡಳಿತ ಅಧಿಕಾರಿಗಳು, ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಬಸವರಾಜ್ ಯಲಗಾರ್ ಅವರೇ, ಹಾಗೆ ಚೆನ್ನಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿರ್ತಕ್ಕಂಥ ತಾಲೂಕು ದಂಡ ಅಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಪ್ರಶಾಂತ್ ಜನಗೊಂಡ್ ಅವರೇ, ರಾಜಶೇಖರ್ ಡಂಬಾಳ್ ಅವರೇ, ರಾಮಣ್ಣ ಅತನಿ ಅವರೇ, ಅಶೋಕ್ ಹಂಚಲಿ ಅವರೇ, ಸುರೇಶ್ ಬಿರಾದಾರ್ ಅವರೇ, ಸುರೇಶ್ ಹೆಡ್ಶಾಳ್ ಅವರೇ, ಶರಣು ಆಲೂರ್ ಅವರೇ, ಹೊನ್ಮಲ್ ಸಾರವಾಡ್ ಅವರೇ, ವೀರಭದ್ರಪ್ಪ ಹಲ್ಕಟ್ಕಿ ಅವರೇ, BS ಬಿರಾದಾರ್ ಅವರೇ, ಹಾಗೆ ರವಿ ತೊರ್ವಿ ಅವರೇ, ರಾಜಶೇಖರ್ ಅವರೇ, ಹಾಗೆ ನಮ್ಮ ಎಲ್ಲ ಸಮಾಜದ ಹಿರಿಯರೇ, ಮಾಧ್ಯಮದ ಮಿತ್ರರೇ, ವಿದ್ಯಾರ್ಥಿಗಳೇ, ಮುದ್ದು ಮಕ್ಕಳೇ, ಪಾಲಕರೇ, ಬಹಳ ಅದ್ಭುತವಾಗಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಕ್ಕಂಥ ನನ್ನ ಆತ್ಮೀಯ ಶಿಕ್ಷಕರಾದ ನಾಗರಾಜ್ ಸರ್ ಅವರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಶರಣು. ನೀವು ಪುರಾಣ ಗಿರಾನ್ ಕೇಳಕ್ಕೆ ಹೋಗ್ತೀರಿ, ಇಲ್ಲಿ ಎಲ್ಲರೂ ಸಿಟ್ಯಾನವ್ರೇ ಇದ್ದೀರೇನ? ಶರಣು. ಪುರಾಣ ಕೇಳಕ್ಕೆ ಹೋಗಿಲ್ಲ, ನೀವು ಧಾರಾವಾಹಿ ನೋಡ್ತೀರಿ ಬರೀ ಹಂಗಾರ. ಭಾಳ ಅದ್ಭುತವಾಗಿ ನಮ್ಮ ವಿಜಯಪುರ ಮಹಾನಗರದಲ್ಲಿ ಶಾಂತಿನಿಕೇತನ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೇಡಮ್ ಅವರು, ಸುರೇಶ್ ಬಿರಾದಾರ್ ಅವರು, ಹಾಗೆ ನಮ್ಮ ಅಶೋಕ್ ಗೌಡ್ರು, ಎಲ್ಲರೂ ನಮ್ಮ ಈ ಚೆನ್ನಮ್ಮ ಕಲ್ಯಾಣ ಮಂಟಪ ಸಮಿತಿಯವರು ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ. ಬಹಳ ವರ್ಷಗಳಿಂದ ಇದು ಕುಂಠಿತವಾಗಿ ನಿಂತುಕೊಂಡಿತ್ತು. ಇವತ್ತ SSLC ಮತ್ತು PUC ವಿದ್ಯಾರ್ಥಿಗಳಿಗೂ, PUC ಅವ್ರಿಗೆ ಇಟ್ಕೊಂಡಾರ ಸರ್, PUC ಅವ್ರಿಗೆ, ಹಾಂ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಾವೆಲ್ಲ ಭಾಳಷ್ಟು ಜನರು ಇಲ್ಲೆಲ್ಲ ನೋಡಿದ್ದೇವೆ. ಈ ಪ್ರತಿಭಾ ಪುರಸ್ಕಾರವನ್ನು ಹೆಚ್ಚಿಗೆ ಯಾವ ವಿದ್ಯಾರ್ಥಿಗಳು ತಗೊಂಡಾರಂದ್ರೆ ಹೆಣ್ಣು ಮಕ್ಕಳು ಬಹಳಷ್ಟು ಜನ ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡ್ರು. ಗಂಡು ಮಕ್ಕಳ ಜನಸಂಖ್ಯೆ ಓದುವಲ್ಲಿ ಬಹಳಷ್ಟು ಕಡಿಮೆ ಇದೆ, ಅವರ ಆಸಕ್ತಿ ಬಹಳಷ್ಟು ಕಡಿಮೆ ಇರ್ತೈತಿ. ಯಾಕಂದ್ರೆ ಹೆಣ್ಣು ಮಕ್ಕಳು ಮನೆಯಲ್ಲಾಗಲಿ ತಂದೆ ತಾಯಿ ಮಾತನ್ನು ಕೇಳುವ ಜೊತೆಗೆ ಶಾಲೆಯಲ್ಲಿರುವಂಥ ಶಿಕ್ಷಕರ ಮಾತನ್ನು ಕೇಳಿ ಚಾಚು ತಪ್ಪದೆ ನಾವೇನಾದರೂ ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ಹಂಬಲವನ್ನು ಇಟ್ಟುಕೊಂಡಿರ್ತಾರೆ. ಇವತ್ತು ಶಾಲಾ ಫೋಟೋ ಮುತ್ತಿನ ಹಾರ ಇಂಪಾರ್ಟೆಂಟ್ ಅಲ್ಲ. ಇಂಥ ಇಶ್ವಿ ಒಳಗೆ ಇಂಥ ಸಮಿತಿಯವರು ನನಗೆ ಸನ್ಮಾನ ಮಾಡಿದ್ರಲ್ಲ ಅನ್ನುವಂಥದ್ದು ನಾವು ಹೆಮ್ಮೆ ಪಡಬೇಕು. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತೇಳಿ. ವಿದ್ಯಾರ್ಥಿ ಲೈಫ್ ಅಂದ್ರೆ ಬಂಗಾರದಂಥ ಜೀವನ.
ಕೆಳಗಡೆ ಇರುವಂಥ ವಿದ್ಯಾರ್ಥಿಗಳು ಮೇಲ್ಗಡೆ ಬಂದು ಕುತ್ಕೋಬೋದು. ರಾಜಕೀಯ ವ್ಯಕ್ತಿ ಆಗ್ಬೋದು, ಶಿಕ್ಷಕ ಆಗ್ಬೋದು, ವಕೀಲ ಆಗ್ಬೋದು, DYSP ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು. ಆದರೆ ವೇದಿಕೆ ಮೇಲೆ ಇರುವಂಥ ವ್ಯಕ್ತಿ ಕೆಳಗಡೆ ಬಂದು ಕುತ್ಕೊಂಡು ವಿದ್ಯಾರ್ಥಿ ಹಾಕಿನಂದ್ರೆ ಯಾವ ಕಾಲಕ್ಕೂ ಆಗುವುದಿಲ್ಲ. ಇರುವ ಸಮಯವನ್ನು, ಕೊಟ್ಟ ಸಮಯವನ್ನು ನಾವೆಲ್ಲ ಸದುಪಯೋಗ ಮಾಡ್ಕೋಬೇಕು. ಭಾಳಷ್ಟು ಜನ ಹಳ್ಳಿಯಿಂದ ಬರುವಂಥ ವಿದ್ಯಾರ್ಥಿಗಳು ಏನೈತಿ ಬಿಡ್ರಿ ಜೀವನದಾಗ ಆರಾಮ ಕಲ್ತು ಚೈನಿ ಮಾಡ್ಕೋತ ಹೋಗ್ಬಿಡೋದು ತಿಳ್ಕೊಂಡು. ಭಾಳ ಜನ ಯುವಕರು ದುಶ್ಚಟಗಳಿಗೆ ಅಂಟ್ಕೊಂಡು ಹಳ್ಳಿ ಒಳಗೆ ದುಶ್ಚಟಗಳನ್ನು ಕಲಿಯೋದಿಲ್ಲ. ಅವರು SSLC ತನ, ಹೈಸ್ಕೂಲ್ ತನ ಅವ್ರ ತಂದೆ ತಾಯಿ ಲಕ್ಷ್ಯ ವಹಿಸಿ ಶಾಲೆಗೆ ವಾರಕ್ಕೊಮ್ಮೆ ಭೇಟಿ ಕೊಡ್ತಾರೆ. ಅದೇ ಮಕ್ಕಳು ಹಠವನ್ನು ತೊಟ್ಟು ವಿಜಯಪುರಕ್ಕೆ, ಬೇರೆ ಬಾಗಲಕೋಟೆಗೆ, ಕಾರವಾರ, ಬೆಂಗಳೂರು ಕಡೆ ಹಚ್ಚಿದ್ರಂದ್ರ ಆ ಮಕ್ಕಳ ಕಡೆ ಪಾಲಕರ ಲಕ್ಷ್ಯ ಇರುವುದಿಲ್ಲ. ಪಾಲಕರಾದವರು ಮಕ್ಕಳ ಕಡೆ ಲಕ್ಷ್ಯ ಕೊಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರುವುದಿಲ್ಲ ಅದು. ಈಗೆಲ್ಲ ನೀವು ಎಷ್ಟು ಬೇಕಾ 93, 90%, 90, 93, 95 ತಗೊಂಡ್ರು ಸರ್ಕಾರಿ ಹುದ್ದೆ ಅದು ಪಂಚಮಸಾಲಿ ಸಮಾಜದ ವಿದ್ಯಾರ್ಥಿಗಳಿಗೆ ಸಿಗುವುದು ಬಹಳ ಕಠಿಣ ಐತಿ. ಬೇರೆ ಬೇರೆ ಸಮಾಜದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕಡಿಮೆ ಪರ್ಸೆಂಟೇಜ್ ಇದ್ರೂ ಅವರಿಗೆ ಸಿಗತೈತಿ. ನನ್ನ ಜೊತೆ ಕಲ್ತಿರ್ತಕ್ಕಂಥ 4 ಜನ ವಿದ್ಯಾರ್ಥಿಗಳು ಗೆಳೆಯರು ಕೇವಲ 2 ಮಾರ್ಕ್ಸ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಕಳ್ಕೊಂಡು ಅವ್ರು ಇವತ್ತು ರೈತರಾಗಿ ಜೀವನ ಮಾಡಕತ್ತಾರ. ಅಂತಿದ್ರು, ಸ್ವಾಮೀಜಿ ಈ ಸಮಾಜದಲ್ಲಿ ನಾವು ಯಾಕೆ ಹುಟ್ಟಿದ್ದೇವೆ ಗೊತ್ತಿಲ್ಲ, ಬೇರೆ ಸಮಾಜದಲ್ಲಿ ಹುಟ್ಟಬಹುದಾಗಿತ್ತಲ್ಲ, ಹುಟ್ಟಿದ್ದೇವೆ ಅಂದ್ರೆ ನಾವು ದೊಡ್ಡ ಸರ್ಕಾರಿ ಹುದ್ದೆಯನ್ನು ಅಲಂಕರಿಸ್ತಿದ್ದೇವಲ್ಲ ತಿಳ್ಕೊಂಡು ನನ್ನ ಗೆಳೆಯರು ಹೊಂದ್ಕೋತಾ ಇದ್ದಾರೆ. ಯಾಕೆ ಆ ಮಾತು ಹೇಳ್ತಾರಪ್ಪ ಅಂದ್ರೆ, ತಂದೆ ತಾಯಿಗಳು ರೈತರಿಗೆ ಕನ್ಯೆ ಕೊಡೋದಿಲ್ಲ ನೀವು, ರೈತರಿಗೆ ಯಾವ ಕಾಲಕ್ಕೂ ನಿಮ್ಮ ಮಕ್ಕಳನ್ನು ಕೊಡೋದಿಲ್ಲ ನೀವು. ಅದೇ ಸರ್ಕಾರಿ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಅವ ಕುಡುಕರೇ ಇರಲಿ, ಸಿಗರೇಟ್ರೇ ಸೇರಲಿ, ಚುಟ್ಟಾರೆ ತಿನ್ನಲಿ, ಆರಂಬಡರೆ ತಿನ್ನಲಿ, ವಿಮಲರ ತಿನ್ನಲಿ, ಅಂಥವಾಗ ಒಟ್ಟು ನಿಮ್ಗೆ ಮಗಳನ್ನು ಕೊಡ್ತೀರಿ. ಹಂಗ ಮುಂದಿನ ಸರ್ಕಾರಿ ಹುದ್ದೆ ಮೇಲೆ ಅವಲಂಬಿತ ಇರೋದಕ್ಕಿಂತನೂ ರೈತರಿರುವಂಥ ಮಕ್ಕಳ ಕಡೆನೂ ಲಕ್ಷ್ಯ ಇರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ನೀವು ಸಮಯ ವ್ಯರ್ಥ ಮಾಡಿಕೊಳ್ಳಲಾರ್ದೆ, ಯಾಕಂದ್ರೆ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರ ಅನ್ನೋದು ಕೆಲವೊಂದು ರೊಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ. ಅಶೋಕ್ ಹಂಚಲಿ ಸರ್ ಹೇಳಿದ್ರು, ಅವರು ವೈಭವ್ ಸೂರ್ಯವಂಶಿ ಬಗ್ಗೆ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಹೇಳಿದ್ರು. ಅವರು ಆ ಹುಡುಗನ ಹತ್ರ ಛಲ ಐತಿ, ನಾನು ಗುರಿ ಮುಟ್ತೀನಿ ಅನ್ನುವಂಥದ್ದು ಅವನ ಹತ್ರ ಛಲ ಇದೆ. ಅದಕ್ಕೆ ಹಿರಿಯರು ಹೇಳ್ತಾರ, ಗುರುವಿನ ಗುಲಾಮನಾಗುವ ತನಕ ಸಿಗುವುದಿಲ್ಲ ಅಣ್ಣ ಮುಕ್ತಿ ಅಂತಾರ. ಮೊದಲು ಗುರುವಿನ ಸೇವಾ ಮಾಡು, ಗುರುವಿನ ಭಕ್ತಿಯಿಂದ ನಡ್ಕೋ, ಗುರುವಿಗೆ ನಿಂದನೆ ಮಾಡೋದು ಬಿಡು. ಗೌರವದಿಂದ ಇದ್ದೆ ಅಂದ್ರೆ ನೀನು ಗೌರವದಿಂದ ಕೊಟ್ಟಕೋತಿರು, ಗುರು ನಿನಗ ಒಳ್ಳೇದು ಮಾಡ್ತಾನ. ಗುರು ಅಂದ್ರೆ ಕ್ಯಾಮಿ ಅರಿಬಿ ಹಾಕಿಕೊಂಡಿರ್ತಕ್ಕಂಥ ವ್ಯಕ್ತಿ ಗುರು ಅಲ್ಲ. ನಮಗೆ ತಪ್ಪ ಹಾದಿ ಹಿಡಿದಾಗ ತಿಳುವಳಿಕೆ ತಿದ್ದುವಂಥ ಸ್ಥಾನದಲ್ಲಿರುವಂಥ ಹಿರಿಯರು ಗುರು ಅನ್ನುವಂಥ ಭಾವನೆ ಇರಬೇಕು. ಒಂದು ಶಾಲೆಯಲ್ಲಿ ಶ್ರೀಮಂತ ಹುಡುಗ, ಅವರಪ್ಪ ಅಮೇರಿಕಕ್ಕೆ ಹೋಗಿದ್ದ. ಒಂದು ಹೇಳಿದನ್ನು ಬಿಡ್ತೀನಿ ನಿಮ್ಗೆ. ಅಮೇರಿಕಕ್ಕೆ ಹೋಗಿದ್ದ, ನನ್ನ ಮಗಗೆ ಏನಾದರೂ ಒಂದು ತೆಗೆದುಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಕೈ ಗಡಿಯಾರ ತೆಗೆದುಕೊಂಡು ಬಂದಿದ್ದ ಅವ. ಆ ಹುಡುಗ ಶ್ರೀಮಂತ ಹುಡುಗ ಕೈ ಗಡಿಯಾರವನ್ನು ತಂದೆ ಕೊಟ್ಟ ನಂತರ ಶಾಲೆಗೆ ಹಾಕೊಂಡು ಬಂದು ತನ್ನೆಲ್ಲ ಗೆಳೆಯರಿಗೆ ಹೇಳಿದ, ನೋಡು ನಮ್ಮಪ್ಪ ಅಮೇರಿಕಕ್ಕೆ ಹೋಗಿದ್ದ, ಕೈ ಗಡಿಯಾರ ತಂದು ಕೊಟ್ಟ ಅಂದಾಗ ಸುಮಾರು 40-50 ವಿದ್ಯಾರ್ಥಿಗಳ ಮಧ್ಯೆಯಲ್ಲಿ ಎಲ್ಲೋ ಒಂದು ಬಡ ಹುಡುಗ ಮೂಲೆಯಲ್ಲಿ ಕುತ್ಕೊಂಡಿತ್ತು. ಅವಂಗಂತೂ ಅವ ಶ್ರೀಮಂತಿದಾನೆ, 50,000 ರೂಪಾಯಿ ವಾಚ್ ಹಾಕೋತಾನ, 20,000 ರೂಪಾಯಿದ ವಾಚ್ ಹಾಕೋತಾನ, 75,000 ರೂಪಾಯಿದು ಹಾಕೋತಾನ. ನಾನು ಬಡವಿದ್ದೇನೆ ದೇವ್ರೇ, ನನ್ನನ್ನು ಬಡವನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿಸಿದ್ದೆ, ಅಂಥ ಗಡಿಯಾರ ನಾನು ಯಾವಾಗ ಹಾಕೋತೇನೆ ತಿಳ್ಕೊಂಡು ತನ್ನ ಮನಸ್ಸಿನಲ್ಲೇ ತಾನೇ ಆ ಹುಡುಗ ಅನ್ಕೊಂಡ. ಯಾರು? ಬಡ ಹುಡುಗ. ಅವಾಗ ಮಧ್ಯಾಹ್ನ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪ್ರಸಾದ ಮಾಡಿ ಊಟ ಮಾಡಿ ಕೈ ತೊಳ್ಕೊಂಬರಕ್ಕೆ ಹೋಗ್ತಾರ. ಆ ಶ್ರೀಮಂತ ಹುಡುಗ ಗಡಿಯಾರ ಟೇಬಲ್ ಮೇಲೆ ಬಿಟ್ಟು ಹೋಗಿರ್ತಾನ. ಆ ಏನು ಆಸೆ ಪಟ್ಟಿರ್ತಾನಲ್ಲ ಬಡ ಹುಡುಗ, ಗಡಿಯಾರವನ್ನು ತೆಗೆದುಕೊಂಡು ಕಿಸೆದೊಳಗೆ ಇಟ್ಕೊಂಡು ಬಿಡ್ತಾನ. ಕೈ ತೊಳ್ಕೊಂಡು ಬಂದು ಶ್ರೀಮಂತ ಹುಡುಗ ಗಡಿಯಾರ ನೋಡ್ತಾನ, ಕೈ ಗಡಿಯಾರ ಇದ್ದಿದ್ದಿಲ್ಲ ಟೇಬಲ್ ಮೇಲೆ. ಅವಾಗ ಅವ್ನು ಗಾಬರಿ ಆಗ್ತಾನೆ. ಎಲ್ಲ ಗೆಳೆಯರಿಗೆ ಕೇಳ್ತಾನ, ಯಾರೂ ಇಲ್ಲಂತಾರ. ಸರಿಯಾಗಿ ಮಧ್ಯಾಹ್ನ 3:15 ಶಿಕ್ಷಕರು ಒಳಗಡೆ ಬರ್ತಾರ. ಅವಾಗ ಶಿಕ್ಷಕರಿಗೆ ಹೇಳ್ತಾನ, ಸರ್ ನಿಮ್ಮ ಹತ್ರ ಒಂದು ನಂದು ಪ್ರಶ್ನೆ ಇದೆ. ನಮ್ಮಪ್ಪ ಕೊಡಿಸಿರ್ತಕ್ಕಂಥ, ನನ್ನ ತಂದೆ ಕೊಡಿಸಿರ್ತಕ್ಕಂಥ ಗಡಿಯಾರ ತುಡುಗಾಗಿದೆ, ಕಳುವಾಗಿದೆ. ಆ ಗಡಿಯಾರವನ್ನು ಹುಡುಕೊಡಿ, ಆ ನಂತರ ನೀವು ಪಾಠ ಮಾಡಿ. ಬಗನೆ ನೀವು ಹುಡುಕಿ ಕೊಡ್ಲಿಕ್ಕಂದ್ರ
ನಾವು ಶ್ರೀಮಂತ ಇರ್ಬೋದು, ನಮ್ಮಪ್ಪ ಅಟ್ಟೆ ಜಿಪುನ ಅದಾನೆ, ಅಟ್ಟೆ ಕುರೂರ ಇದ್ದಾನೆ, ಮನೆ ಬಿಟ್ಟು ನನ್ನನ್ನು ಹೊರಗೆ ಹಾಕ್ತಾನ ತಿಳ್ಕೊಂಡು ಶ್ರೀಮಂತ ವಿದ್ಯಾರ್ಥಿ ಶಿಕ್ಷಕರಿಗೆ ಹೇಳ್ತಾನ. ಅವಾಗ ಶಿಕ್ಷಕರು ನೋಡ್ರಿ ಕುಲು ನಕ್ಕೋತ ಚಿಂತೆ ಮಾಡಬೇಡ, ಕಳೆದ ಹೋದ ವಸ್ತು ಸಿಗತೈತಿ ತಿಳ್ಕೊಂಡು ಧೈರ್ಯ ಕೊಡ್ತಾರ. ಅವಾಗ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾರ, ಎಲ್ಲರೂ ಬೆಂಚಿನ ಮೇಲೆ ಎದ್ದು ನಿಂತ್ಕೋರ ತಿಳ್ಕೊಂಡು ಹೇಳ್ತಾರ. ಎಲ್ಲ ವಿದ್ಯಾರ್ಥಿಗಳು ಬೆಂಚಿನ ಮೇಲೆ ಎದ್ದು ನಿಂತ್ಕೋತಾವು. ನಿಮ್ಮ ಕಿಶೆದಲ್ಲಿರುವಂಥ ಕರ್ಚೀಪನ್ನು ಕನ್ನಿ ಕಟ್ಕೋರ ತಿಳ್ಕೊಂಡು ಶಿಕ್ಷಕರು ಹೇಳ್ತಾರ. ಆ ವಿದ್ಯಾರ್ಥಿಗಳ ಕಣ್ಣಿಗೆ ಕರ್ಚೀಪ್ ಕಟ್ಕೋತಾರ. ಶಿಕ್ಷಕರು ಒತಾಟಿನಿಂದ ಅಂದ್ರೆ ಸಾಲ ಹಿಡಿದು 1ನೇ ಬೆಂಚು, 2ನೇ ಬೆಂಚು, 40ನೇ ಬೆಂಚು, 50ನೇ ಬೆಂಚಿನಲ್ಲಿ ಹಿಂಗೆಲ್ಲ ಅಡ್ಡಾಡ್ಕೋತ ಬರ್ತಾರ. ಆ ಬಡ ಹುಡುಗ ತುಡು ಮಾಡಿರ್ತಕ್ಕಂಥ ಹುಡುಗನ ಕೈಯಿಂದ ಗಡಿಯಾರ ತಗೊಂಬಂದು ಮುಂದೆ ನಿಂತ್ಕೊಂಡು ಹೇಳ್ತಾರೆ, ಎಲ್ಲರೂ ಖರ್ಚಿ ಪುಚ್ಕೋರೆ ತಿಳ್ಕೊಂಡು. ಅವಾಗ ಶಿಕ್ಷಕ ತಗೋಪ ತಿಳ್ಕೊಂಡು ಗಡಿಯಾರ ಕೊಟ್ಟ. ಮುಂದ ಏನ ತುಡುಗು ಮಾಡಿರ್ತಕ್ಕಂಥ ಹುಡುಗ ಬೆಂಗಳೂರಂತ ಮಹಾನಗರದಲ್ಲಿ ಒಂದು ದೊಡ್ಡ ಕಂಪನಿ ಸ್ಥಾಪನೆ ಮಾಡಿರ್ತಾನೆ. ಯಾರು ಬಡವರು ಇರ್ತಾರೆ, ಯಾರು ಕಷ್ಟಪಟ್ಟಿರ್ತಾರೋ ಅವ್ರು ಭಾಳ ಉನ್ನತ ಮಟ್ಟಕ್ಕೆ ಬರ್ತಾರೆ. ಇಲ್ಲೆಲ್ಲ ನೋಡಿ ನೀವು ಭಾಳ ಜನ ಇಲ್ಲೆಲ್ಲ ಹೇಳೋದು ಬೇಡ, ಇಲ್ಲಿರುವಂಥ ಬಡವರೆಲ್ಲ ಭಾಳ ಉನ್ನತ ಮಟ್ಟಕ್ಕೆ ಬಂದಿರ್ತಕ್ಕಂಥ ವ್ಯಕ್ತಿಗಳದಾರಲ್ಲಿ. ಒಂದು ಸುಮಾರು 50ರಿಂದ 60 ಜನಕ್ಕೆ ಕೆಲಸ ಕೊಟ್ಟಿರ್ತಾನ. ಅವ ಏನು ಕಲಿತು ಹೋಗ್ಯಾನಲ್ಲ, ಆ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಆ ಬಡ ಹುಡುಗನ ಚೀಫ್ ಗೆಸ್ಟ್ ಆಗಿ ಕರೀತಾರೆ ಸಂಸ್ಥೆ ಅಧ್ಯಕ್ಷರು. ಚೀಫ್ ಗೆಸ್ಟ್ ಆಗಿ ಕರೆದಾಗ ಅವಂಗೆಷ್ಟು ಆನಂದ ಆಗ್ತೈತೆ ಅಂದ್ರೆ, ಹೆಂಗೆ ಹೆಣ್ಣು ಮಕ್ಕಳಿಗೆ ತಾವ್ರ ಮನೆಗೆ ಹೋಗಾಗ ಎಷ್ಟು ಖುಷಿ ಆಗ್ತೈತಿ, ಅದೇ ತಾವ್ರ ಮನೆಯಿಂದ ಗಂಡನ ಮನೆಗೆ ಬರ ಖುಷಿ ಇರಲ್ಲ ಅವ್ರಿಗೆ. ನೋವಿನಿಂದೆ ಬರ್ತಾರ, ತಾಯಿ ಜೊತೆ ತಂದೆ ಜೊತೆ ಜಗಳಾಡಿ ಸೀರಿ ಬಂಗಾರ ಹಂಗ ಹಿಂಗ ಅನ್ಕೊಂಡು ನನಗೆ ಬಡವನ ಮನೆ ಕೊಟ್ಟು, ನನಗೆ ಅದನ್ನ ಕೊಟ್ಟು ಇದನ್ನ ಕೊಟ್ಟು ಅನ್ಕೋತ ಬರ್ತಾರಲ್ಲ. ಹಂಗ ಆ ಬಿಸ್ನೆಸ್ ಮ್ಯಾನ್ ಬಡ ಹುಡುಗನ್ಗ ಆ ಶಾಲೆಗೆ ಕರೆದಾಗ ಖುಷಿಯಿಂದ ಸುಮ್ಮನೆ 1, 2 ಅಲ್ಲ 4-5 ಕಾರನ್ನು ತೆಗೆದುಕೊಂಡು ಆ ಶಾಲೆಯ ಚೀಫ್ ಗೆಸ್ಟ್ ಆಗಿ ಬರ್ತಾನ. ಅಲ್ಲಿರುವಂಥ ಸಂಸ್ಥೆ ಅಧ್ಯಕ್ಷರು ಯಾರಪ್ಪ ಇವ, ಇಷ್ಟು ದೊಡ್ಡ ಕಾರ್ ತಗೊಂಡು ಬರಾಕತ್ತಾನಲ್ಲ ತಂದಾಗ, ಕಾರಿನಿಂದ ಇಳಿದ್ರೆ ಸಂಸ್ಥೆ ಅಧ್ಯಕ್ಷರು ಬಹಳ ದೊಡ್ಡ ಶ್ರೀಮಂತರ ವ್ಯಕ್ತಿ ಇರ್ತಾರ, ಅವರಿಗೆ ಹೋಗಿ ನಮಸ್ಕಾರ ಮಾಡಲಿಲ್ಲ, ಅವರಿಗೆ ಹೋಗಿ ಸಲಾಂ ಹೊಡಿಲಿಲ್ಲವ. ಯಾರಿಗೆ ನಮಸ್ಕಾರ ಮಾಡಿದಂದ್ರ ಆ ಕಷ್ಟ ಕಾಲದಲ್ಲಿ ಆಶ್ರಯ ಆಗಿರ್ತಕ್ಕಂಥ ಶಿಕ್ಷಕನಿಗೆ, ಬೋಧನೆ ಮಾಡಿರುವಂಥ ಶಿಕ್ಷಕನಿಗೆ ಬಂದು ನಮಸ್ಕಾರ ಮಾಡ್ತಾನ. ನಮಸ್ಕಾರ ಮಾಡಿ, ಸರ್ ನಿಮ್ಮ ಆಶೀರ್ವಾದದಿಂದ ನಾನು ಇಷ್ಟು ದೊಡ್ಡವನಾಗಿ ಬೆಳೆದಿದ್ದೇನೆ, ನೀವೇನಾದರೂ ನನಗೆ ಆಶೀರ್ವಾದ ಮಾಡಿರ್ಲಿಕ್ಕಂದ್ರೆ ನಾನು ಇಷ್ಟು ದೊಡ್ಡವ ಆಗ್ತಿದ್ದಲ್ಲ, ಇಲ್ಲೇ ಇರ್ತಿದ್ದೆ ಅಂದಾಗ, ನೀವು ನನ್ನ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದಿರಿ ಅಂತ ತಿಳ್ಕೊಂಡು ಆ ಬಿಸ್ನೆಸ್ ಮ್ಯಾನ್ ಬಡ ಹುಡುಗ ಹೇಳ್ತಾನ. ಸರ್ ಆಶ್ಚರ್ಯ ಪಡ್ತಾರೆ, ನನಗಿರೋದು 425 ರೂಪಾಯಿ ಪಗಾರ, ಅದರಲ್ಲಿ ಹೆಂಡ್ರು ಮಕ್ಕಳು ಬಂದು ಬಳಗವನ್ನು ನೀಸ್ಕೊಂಡು ಹೋಗೋದೇ ಕಠಿಣ ಆಗೈತಪ್ಪ. ನಾನು ನಿನಗೆ ಯಾವಾಗ 1 ರೂಪಾಯಿ 2 ರೂಪಾಯಿ ಯಾವಾಗ ಕೊಟ್ಟಿನಿ, ಯಾವಾಗ ಸಾಲಿ ಪೀ ಕಟ್ಟಿನಿ, ನಾನೇನು ಸಹಾಯ ಮಾಡಿಲ್ಲ ಅನ್ನೋದು ನನಗೆ ಆತ್ಮವಿಶ್ವಾಸ ಇದೆ ತಿಳ್ಕೊಂಡು ಶಿಕ್ಷಕರು ಹೇಳ್ತಾರೆ. ಈಗಿರುವಂಥ ಶಿಕ್ಷಕರಿಗೆ ಹಿಂಗೆ ಹೋಗಿ ಹೇಳ್ಬಿಟ್ರಂದ್ರೆ, ಇವ ನನ್ನಿಂದೆ ನೋಡ್ರಿ ನನ್ನ ಕೈಯ ಕಲ್ತೆ ಇವ ಸ್ವಾಮಿ ಆಗ್ಯಾನ, ಇವ ನನ್ನ ಕೈಯ ಕಲ್ತೆ ML ಆಗ್ಯಾನ ಅಂತ ಹೇಳುವಂಥ ಶಿಕ್ಷಕರು ಅದಾರ. ಈಗ ಅವಾಗ ಹಂಗಿದ್ದಿದ್ದಿಲ್ಲ. ಅವಾಗ ಇಲ್ಲ ಸರ್, ನಿಮ್ಗೆ ನೆನಪು ಹಾರಿರಬೇಕು, ನೀವು ರಿಟೈರ್ಮೆಂಟ್ ಹಂತದಲ್ಲಿ ಬಂದಿದ್ದೀರಿ. ನಾನು ಒಂದು ಗಡಿಯಾರವನ್ನು ತುಡುಗು ಮಾಡಿದ್ದೆ, ಆ ಗಡಿಯಾರ ನೀನೇ ತುಡುಗು ಮಾಡಿ ಅಂತ ತಿಳ್ಕೊಂಡು ನೀವು ಏನ್ರಿ ಅಂದಿದ್ರಿ ಅಂದ್ರೆ ನಾ ಭೂಮಿ ಮೇಲೆ ಬದುಕಾಕ ಹಾಕಿದಿಲ್ಲ ಸರ್, ಅದಕ್ಕೆ ನೀ ಇದಕ್ಕೆ ಕೃತಜ್ಞತೆ ಅಂತಾನ. ಸರ್ ಎಂಥ ಮಾತು ಹೇಳ್ತಾರಂದ್ರೆ, ಅಯ್ಯೋ ನೀ ತುಡುಗು ಮಾಡಿ ಆ ಗಡಿಯಾರ ನನಗೆ ಗೊತ್ತಿಲ್ಲ ಬಿಡಪ್ಪ ಅಂತಂದ್ರು. ಯಾಕೆ ಈ ಮಾತಂದ್ರಂದ್ರ, ವಿದ್ಯಾರ್ಥಿಗಳು ಕನ್ನಿ ಖರ್ಚಿಪ್ ಕಟ್ಕೊಂಡಿದ್ರು, ಸರ್ ಕನ್ನಿ ಖರ್ಚಿ ಕಟ್ಕೊಂಡಿದ್ರು, ಇವನೇ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಗಡಿಯಾರ ತುಡುಗು ಮಾಡ್ದವ ಅನ್ನೋದು. ಯಾಕೆ ಈ ಮಾತನ್ನು ಹೇಳಿದ್ನಪ್ಪ ಅಂದ್ರೆ, ಶಿಕ್ಷಕರ ಹತ್ರ ತ್ಯಾಗಿ ಜೀವಿ ಇರ್ತಾರವ್ರು. ತಮ್ಮ ಮನೆಯಲ್ಲಿರುವಂಥ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಶಾಲೆಯಲ್ಲಿರುವಂಥ ಪ್ರತಿಯೊಂದು ಮಗುವಿನ ಕಷ್ಟದಲ್ಲಿ ನೋವಿನಲ್ಲಿ ಅವನ ಏನೇ ಇದರಲ್ಲಿ ಶಿಕ್ಷಕರು ಭಾಗಿಯಾಗ್ತಿರ್ತಾರೆ. ಅದಕ್ಕೆ ಶಿಕ್ಷಕರನ್ನು 2ನೇ ಗುರು 2ನೇ ದೇವರತ್ತ ಕರೀತಿರ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ಇವತ್ತು ಸಮಾಜದ ವತಿಯಿಂದ, ನಮ್ಮ ವಿಜಯಪುರ ಜಿಲ್ಲಾ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ. ಈ ಪ್ರತಿಭಾ ಪುರಸ್ಕಾರ ಇನ್ನಷ್ಟು ಬೇರೆ ವಿದ್ಯಾರ್ಥಿಗಳಿಗೆ ನೋಡಾಗಬೇಕು. ಇವತ್ತು ಎಲ್ಲಿ ಹೋಗಿದ್ರು, ನಾವು ವಿಜಯಪುರಕ್ಕೆ ಹೋಗಿದ್ದೆವು. ನಾನು ತಗೋಬೇಕು, ಒಂದು ಸ್ಪರ್ಧೆ ಇರ್ತೈತೆ ಅಂದ್ರೆ ಆ ಸ್ಪರ್ಧೆ ಒಳಗೆ ನಾವು ಗೆಲ್ಲಿ ಸೋಲಿ ಮಹತ್ವ ಅಲ್ಲ, ಅದರಾಗ ಭಾಗವಹಿಸೋದು ಬಹಳ ಮಹತ್ವ. ಇವತ್ತು ಈ ವಿದ್ಯಾರ್ಥಿ ನಮ್ಮ ಅನ್ನ 93% ತಗೊಂಡು ಸನ್ಮಾನ ಮಾಡ್ಕೊಂಡ್ರೆ, ಮುಂದಿನ ವರ್ಷ ನಾನು 95 ತಗೋಬೇಕು ಅನ್ನುವಂಥ ಛಲವನ್ನು ತೊಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮುಂದೆ ನಡೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ಪಂಚಮಸಾಲಿ ಸಮಾಜ
ನಮ್ಮ ಅಶೋಕ್ ಹಂಚಲಿ ಅವರು ಹೇಳಿದರು, ಸಣ್ಣ ಸಮಾಜ ಇರ್ಬೋದು, ದೊಡ್ಡ ಸಮಾಜ ಇರ್ಬೋದು, ಇವತ್ತ ಯಾವುದೇ ಗುರುಗಳನ್ನು, ಯಾವುದೇ ಸಮಾಜವನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವಂಥ ಯಾವುದಾದ್ರೂ ಸಮಾಜ ಇದ್ರ ಅದು ಪಂಚಮಸಾಲಿ ಸಮಾಜ ಅನ್ನುವಂಥ ಮಾತನ್ನು ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲೆಲ್ಲ ಈ ಸಮಾಜದಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಈ ಸಮಾಜ. ಭಾಳಷ್ಟು ಹಳ್ಳಿಗಳಿಗೆ ಹೋದ್ರೆ ಕೆಲವೊಬ್ಬರಿಗೆ ಮನೆ ಇಲ್ಲ, ಕೆಲವೊಬ್ಬರಿಗೆ ಭೂಮಿ ಇಲ್ಲ, ಆದರೂ ಪರವಾಗಿಲ್ಲ ತಿಳ್ಕೊಂಡು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಸುರೇಶ್ ಬಿರಾದರ್ ಅವರು ಅವರೆಲ್ಲ ಬಳಗ ನಮ್ಮ ಬಿಜಾಪುರದಲ್ಲಿ ಬಹಳಷ್ಟು ನೋಡ್ರಿ, ಇವತ್ತು ಎಂಥ ಫಂಕ್ಷನ್ ಆಗೈತಂದ್ರೆ ರಾಜಕೀಯ ವ್ಯಕ್ತಿಗಳನ್ನು ಪ್ರೇರಿತವ ಅಂದ್ರೆ ಅವರನ್ನು ದಂಡಿಗಿಟ್ಟು ಮಾಡೋದು ಭಾಳ ಉತ್ತಮ. ಇದು ಒಬ್ಬರನ್ನ ಕರೆದ್ರೆ ಮನುಷ್ಯಗೆ ನೋವು ಆಗ್ತಾವೆ. ಈಗ ಇವ್ರನ್ನ ಕರೆದ್ರಪ್ಪ ನಮ್ಮ ರವಿಯವರು, BS ಬಿರಾದರ್ ಅವರು ಇವ್ರನ್ನ ಕರೆದ್ರು, ಅನುಕಿತಾನು ಎಲ್ಲರನ್ನ ಬಿಟ್ಟು ಈ ಕಾರ್ಯಕ್ರಮ ಮಾಡಿದ್ದು ಅದ್ಭುತವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಾನು ಉದ್ಘಾಟನಾ ಸಮಾರಂಭದಲ್ಲಿ ಇರಬೇಕಾಗಿತ್ತು. ನಮ್ಮದು ಅದೃಷ್ಟ ಏನು ದುರಾದೃಷ್ಟ ಗೊತ್ತಿಲ್ಲ, ನಮ್ಮ ಊರ 3 ಮಂದಿ ಲಿಂಗೈಕ್ಯಾಗ್ಯಾರ. ಅವರು 3 ಮಂದಿ ಇವತ್ತೇ ಹೋಗ್ಬೇಕಾ, ನಾಳೆಗೆ ಹೋದ್ರೆ ನಡೀತಿತ್ತು. ಅವರು ಅಲ್ಲಿ ಪಾದ ಇಟ್ಟು ಬರೋದು. ನಮ್ಮ ಪರಿಸ್ಥಿತಿ ವಾಜಿತ್ತು, ಬಗಾನೆ ಏನ್ರಿ ಅವ್ರು ಬಿಟ್ಟು ಬಂದಿದ್ದೆ ಅಂದ್ರೆ ನಾಳೆಗೆ ನಮ್ಮ ಮಠಕ್ಕೆ ಬರ್ತಿದ್ದಿಲ್ಲ ಅವರು. ಅದಕ್ಕೆ ಅವರಿಗೆ ನಮ್ಮ ಹಿರಿಯರಿಗೆ ಎಲ್ಲ ಹೇಳಿದಾಗ ಆಯ್ತು ಬುದ್ಧಿ ಬಂದು ಭಾಗವಹಿಸ್ರಿ ಅಂದರು. ಅದಕ್ಕೆ ಅವರ ಪ್ರಯತ್ನ, ಯಾಕಂದ್ರೆ ಸಭೆ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಭಾಳ ಕಷ್ಟಪಟ್ಟಿರ್ತಾರೆ. ನಾವು 150 ಹುಡುಗರು ಇರಬೇಕಂದ್ರೆ 400 ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯ ಮಾಡಿದಾರಲ್ಲ, ಅವರಿಗೆ ನಾವು ಒಮ್ಮೆ ಚಪ್ಪಾಳೆಯನ್ನು ತಟ್ಟಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಎಲ್ಲರಿಗೆ ಒಳ್ಳೆಯದಾಗಲಿ. ಸಮಾಜದಲ್ಲಿರುವಂಥ ಶ್ರೀಮಂತ ವ್ಯಕ್ತಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಾನು ಯಾರು ಬಡವರಿದ್ದಾರೆ, ಇರುವಂಥ ವ್ಯಕ್ತಿಗಳಿಗೆ ನೀವು ಹಣ ಕೊಡಬೇಡಿ. ನಿಮ್ಮೂರಲ್ಲಿ ಯಾವುದಾದ್ರೂ ಮಕ್ಕಳು ಶಾಲೆಯನ್ನು ಬಿಟ್ಟು ಹೊರಗೆ ಅಡ್ಡಾಡ್ತಿದ್ದಂದ್ರೆ ಆ ಮಗುವಿಗೆ ಆ ಶಾಲೆಗೆ ಹೋಗಿ ಸಾಲಿಪಿ ತುಂಬರ್ರಿ, ಅವ ಜೀವನ ಪರ್ಯಂತರ ಆ ಮಗು ನಿಮ್ಮನ್ನು ಮರೆಯುವುದಿಲ್ಲ ಅನ್ನುವಂಥ ಮಾತನ್ನು ತಿಳಿಸಿ, ಭಾಳ ಚೆನ್ನಮ್ಮನ ಉತ್ಸವ ಆಗಿರ್ಬೋದು, ಮೊನ್ನೆ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ, ಬಸ್ ಸ್ಟ್ಯಾಂಡ್ಗೆ ಹೆಸರಿಡುವಂಥ ಕಾರ್ಯಕ್ರಮವನ್ನೆಲ್ಲ ನಮ್ಮ ಸಮಿತಿಯವರು ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನು ತಿಳಿಸಿ, ನಮ್ಮನ್ನು ಕರೆಸಿ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜದ ಬಾಂಧವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಕೊನೆಗೊಂದು ಮಾತು ನಾನು ಹೇಳಿ ಮುಗಿಸ್ತಾ ಇದ್ದೇನೆ. ದೀಪ ಹಚ್ಚುವ ಯೋಗ್ಯತೆ ಇದ್ದರೆ ದೀಪ ಆರಿಸುವ ಕೆಲಸ ಮಾಡಬೇಡಿ. ದೀಪ ಹಚ್ಚುವ ಯೋಗ್ಯತೆ ಇದ್ದರೆ ದೀಪ ಆರಿಸುವ ಕೆಲಸ ಮಾಡಬೇಡಿ. ಮನೆ ಕಟ್ಟುವ ಯೋಗ್ಯತೆ ಇದ್ದರೆ ಮನಸ್ಸು ಮುರಿಯುವ ಕೆಲಸ ಮಾಡಬೇಡಿ.